ಹಲೋ ಹಾಯ್ ನಮಸ್ಕಾರ, ನಾನ್ ನಿಮ್ಮ ಪ್ರಿಯಾಂಕಾ. ಹಿಂದಿನ ಎಪಿಸೋಡ್ನಲ್ಲಿ ರಾಜನ್ಗೆ ಬೇತಾಳ ಯಾವ ಕತೆ ಹೇಳತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಬೇತಾಳ ರಾಜನ್ಗೆ ಕತೆ ಹೇಳೋದಕ್ಕೆ ಶುರು ಮಾಡ್ತು. ನಾನೀಗ ಕತೆ ಶುರು ಮಾಡ್ತೀನಿ ರಾಜ. ಕತೆ ಕೇಳಿಸ್ಕೊಂಡು ನೀನ್ ಅದಕ್ಕೆ ಉತ್ತರ ಕೊಡ್ಬೇಕು. ಉತ್ತರ ಹೇಳೋದನ್ನ ಮರೆತ್ರೆ ಗೊತ್ತಲ್ವಾ, ನಿನ್ ತಲೆನ ಚಿತ್ರ ಚಿತ್ರ ಮಾಡ್ಬಿಡ್ತೀನಿ. ಈಗ ನಾನ್ ನಿನ್ಗೆ ಕತೆ ಹೇಳ್ತೀನಿ, ಕೇಳಿಸ್ಕೋ. ಒಂದಾನೊಂದು ಕಾಲದಲ್ಲಿ ಮಂದಾಲ ಅನ್ನೋ ಒಂದು ರಾಜ್ಯ ಇತ್ತು ಅಂತ ಬೇತಾಳ ಕತೆ ಹೇಳೋದಕ್ಕೆ ಶುರು ಮಾಡ್ತು. ಮಂದಾಲ ಅನ್ನೋ ಒಂದು ರಾಜ್ಯ ಇತ್ತು. ಅಲ್ಲಿನ ರಾಜ ಪ್ರಜೆಗಳ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ಎಲ್ಲ ಸಮಸ್ಯೆನ ಬಗೆಹರಿಸ್ತಿದ್ದ. ಜನಗಳು ಕೂಡ ರಾಜನ ಅರಮನೆಗೆ ನೇರವಾಗಿ ಹೋಗಿ ಅಂಜಿಕೆ ಇಲ್ದೆ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ರು. ರಾಜ ಅವರೆಲ್ಲರ ಅಭಿಪ್ರಾಯಗಳನ್ನ ಗೌರವಿಸಿ ಅವರೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ರಾಜ್ಯವನ್ನ ಸುಗಮವಾಗಿ ನಡೆಸ್ತಿದ್ದ. ಹೀಗೆ ಒಂದು ದಿನ ಅದೇ ರಾಜ್ಯದ ಸಂತಣ್ಣ ಅನ್ನೋ ಮುತ್ಕ ಅವರಿಬ್ಬರ ಮಕ್ಕಳ ಜೊತೆಗೆ ಅರಮನೆಗ್ ಬರ್ತಾನೆ. ನಮಸ್ಕಾರ ಮಹಾಪ್ರಭು. ರಾಜ ಸಂತಣ್ಣನ ನೋಡಿ, ಬಾ ಸಂತಣ್ಣ, ಅರಮನೆಗ್ ಬಂದ ವಿಷಯ ಏನು ಅಂತ ಕೇಳ್ತಾನೆ. ಆಗ ಮುತ್ಕ, ಮಹಾಪ್ರಭು, ಚೆನ್ನಾಗ್ ನಡೀತಿದ್ದ ನನ್ನ ವ್ಯವಹಾರಕ್ಕೆ ಯಾರ್ ಕೆಟ್ಕಂಡ್ ಬಿತ್ತೋ ಏನೋ, ನನ್ನ ವ್ಯಾಪಾರ ಪೂರ್ತಿ ನಷ್ಟ ಆಗಿ ಈಗ ಬೀದಿಗ್ ಬರೋ ಪರಿಸ್ಥಿತಿ ಆಗಿದೆ. ನೀವ್ ನನಗೆ ಒಂದು 500 ನಾಣ್ಯ ಸಾಲವಾಗಿ ಕೊಟ್ರೆ ನನಗೆ ತುಂಬಾ ಸಹಾಯ ಆಗತ್ತೆ. ನನ್ನ ವ್ಯಾಪಾರನ ಮತ್ತೆ ಶುರು ಮಾಡ್ತೀನಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಿಮ್ ಸಾಲ ವಾಪಸ್ ಕೊಟ್ಬಿಡ್ತೀನಿ. ನನಗ್ ಸಹಾಯ ಮಾಡಿ ಮಹಾಪ್ರಭು ಅಂತ ಕೇಳ್ಕೊತಾನೆ. ಆಗ ರಾಜ, ನೀನೇನಾದ್ರೂ ಒಂದ್ ವೇಳೆ ವಾಪಸ್ ಕೊಡದೆ ಹೋದ್ರೆ ಅಂತ ಪ್ರಶ್ನಿಸಿದಾಗ ಆ ವೃದ್ಧ ಹೇಳ್ತಾನೆ, ಮಹಾಪ್ರಭು, ನನಗೆ 2 ಗಂಡ್ಮಕ್ಳಿದ್ದಾರೆ. ನಾನು ಅವ್ರನ್ನ ಇಲ್ಲಿ ನಿಮ್ ಸೇವೆಗೆ ಅಂತ ಬಿಟ್ಟು ಹೋಗ್ತೀನಿ. ಅವ್ರಿಗೆ ಕಣ್ ಕಾಣ್ಸಲ್ಲ ಮಹಾಪ್ರಭು, ಆದ್ರೆ ಎಲ್ರಿಗಿಂತ ತುಂಬಾ ಬುದ್ಧಿವಂತರು ಅವರು ಅಂತ ಹೇಳಿ ತನ್ನ ಮೊದಲನೇ ಮಗನ್ನ ತೋರ್ಸಿ, ಇವನು ನನ್ ಮಗ ಅಭಿಷ್ಟ ಅಂತ, ಇವನು ನನ್ನ 2ನೇ ಮಗ ಅಥರ್ವ. ಇವರಿಬ್ಬರಿಗೂ ಒಂದೊಂದು ವಿಶೇಷತೆ ಇದೆ. ಅಭಿಷ್ಟ ಕುದುರೆಗಳನ್ನ ಪರೀಕ್ಷೆ ಮಾಡೋದ್ರಲ್ಲಿ ನಿಪುಣ. ಯಾವ ಕುದುರೆ ತೋರ್ಸಿದ್ರು ಅದ್ರ ಬಗ್ಗೆ ಎಲ್ಲ ವಿವರಗಳನ್ನು ಹೇಳ್ತಾನೆ. ನನ್ 2ನೇ ಮಗ ಅಥರ್ವ, ನೀವು ಎಂತ ಆಭರಣ ಕೊಟ್ರು ಪರೀಕ್ಷೆ ಮಾಡಿ ಅದ್ರ ಬಗ್ಗೆ ಎಲ್ಲಾ ವಿಚಾರನೂ ಹೇಳ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಜನ್ಗೆ ತುಂಬಾ ಆಶ್ಚರ್ಯ ಆಗತ್ತೆ. ಅಲ್ಲ ಸಂತಣ್ಣ, ಅವರಿಬ್ರಿಗೂ ಕಣ್ ಕಾಣ್ಸಲ್ಲ ತಾನೆ? ನಿಜವಾಗ್ಲೂ ನೀನ್ ಹೇಳಿದ ಕೆಲ್ಸಗಳನ್ನ ಅವರಿಬ್ರು ಮಾಡ್ತಾರಾ ಅಂತ ಪ್ರಶ್ನಿಸ್ತಾನೆ. ಆಗ ವೃದ್ಧ, ಅದ್ರಲ್ಲಿ ಯಾವ ಸಂಶಯನೂ ಇಲ್ಲ ಮಹಾಪ್ರಭು. ನಾನ್ ಅವ್ರನ್ನ ಇಲ್ ಬಿಟ್ಟು ಹೋಗ್ತೀನಿ. ನೀವ್ ಅವ್ರನ್ನ ಪರೀಕ್ಷೆ ಮಾಡಿ. ಒಂದ್ ವೇಳೆ ನಾನ್ ಹೇಳೋದು ಸುಳ್ಳಂತ ನಿಮ್ಗನ್ಸಿದ್ರೆ ನಾನ್ ವಾಪಸ್ ಬಂದ್ಮೇಲೆ ನನ್ ಮುಂದೆನೆ ನನ್ ಮಕ್ಕಳ ತಲೆನ ಕತ್ತರಿಸ್ಬಿಡಿ. ಜೊತೆಗೆ ನನ್ ತಲೆ ಕೂಡ ಕತ್ತರಿಸ್ಬೋದು ಅಂತ ಹೇಳ್ದ. ರಾಜನ್ಗೆ ಇದನ್ನ ನಂಬಕ್ ಆಗದೆ ಹೋದ್ರು ಸಂತಣ್ಣನ್ ಮಾತ್ನ ನಂಬಿ ಅವನ್ಗೆ 500 ಚಿನ್ನದ ನಾಣ್ಯಗಳನ್ನ ಕೊಟ್ಟ. ವೃದ್ಧ ಅದನ್ನ ತಗೊಂಡು ಅಲ್ಲಿಂದ ಹೊರಟೋದ. ಅವನಿಬ್ರು ಮಕ್ಕಳು ಅರಮನೆಯಲ್ಲೇ ಕೆಲ್ಸ ಮಾಡೋದಕ್ಕೆ ಶುರು ಮಾಡಿದ್ರು. ಆ 2 ಮಕ್ಕಳು ಕುದುರೆಗಳನ್ನ ನೋಡ್ಕೊಳ್ಳೋದು, ಕುದುರೆಗಳಿಗೆ ಆಹಾರ ಹಾಕೋದು, ಹೀಗೆ ಅರಮನೆಯಲ್ಲಿ ಸಣ್ಣ ಪುಟ್ಟ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಹೀಗೆ ಕೆಲವು ದಿನಗಳು ಸಾಕ್ತಾ ಹೋಯ್ತು. ಒಂದು ದಿನ ಒಬ್ಬ ಕುದುರೆ ವ್ಯಾಪಾರಿ ಬಂದ. ನೋಡಿ ಮಹಾಪ್ರಭು, ಇದು ನಮ್ದು ಅರಬ್ ದೇಶದ್ದು ತಳಿ ಐತೆ. ಇದು ಕುದುರೆದು ನಾವು ಅಲ್ಲಿಂದ ತಗೊಂಡ್ ಬಂದಿರೋದು. ಇದನ್ನ ನಾವು ರಾಜನ್ಗೆ ತೋರ್ಸಿ ವ್ಯಾಪಾರ ಮಾಡೋದಿಕ್ಕೆ ಅಂತ ಬಂದಿದೀವಿ ಅಂತ ಅರಮನೆ ಒಳಗೆ ಹೋಗಿ ರಾಜನ್ಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಹಾಪ್ರಭು, ನಮ್ಗೆ ಕುದುರೆಗೆ ಇದೆ ಅಲ್ವಾ, ಅದಕ್ಕೆ ತುಂಬಾ ವಿಶೇಷ ಗುಣಗಳಿವೆ. ಬೇರೆ ಕುದುರೆಗಳಿಗೆ ನೋಡಿದ್ರೆ ಇದು ತುಂಬಾ ಬೇಗ ಹೋಗುತ್ತೆ. ಇದಕ್ಕೆ ತುಂಬಾ ಶಿಸ್ತಿದೆ, ಸೌಮ್ಯ ಸ್ವಭಾವದದ್ದು. ಆಮೇಲೆ ಇದಕ್ಕೆ ಇನ್ನೊಂದು ವಿಶೇಷ ಗುಣ ಏನು ಅಂತಂದ್ರೆ, ಮುಂದೆ ಏನಾದ್ರೂ ಅಪಾಯ ಬರುತ್ತದಲ್ಲ, ಅದು ಅಪಾಯಗೆ ಇದು ಮುಂಚೆನೆ ಸೂಚನೆ ನೀಡುತ್ತೆ ಅಂತ ಕುದುರೆ ಬಗ್ಗೆ ಸಿಕ್ಕಾಪಟ್ಟೆ ಕೊಚ್ಕೊಂಡು ಅದನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದ. ಆಗ ರಾಜ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಅಭಿಷ್ಟನ ಕರ್ಕೊಂಡ್ಬರೋದಕ್ಕೆ ಹೇಳ್ತಾನೆ. ಸೈನಿಕರು ಹೋಗಿ ಅಭಿಷ್ಟನ ರಾಜನ ಹತ್ರ ಕರ್ಕೊಂಡ್ ಬರ್ತಾರೆ. ಆಗ ರಾಜ ಅವನಿಗೆ, ಅಭಿಷ್ಟ, ಈ ಕುದುರೆನ ಪರೀಕ್ಷೆ ಮಾಡಿ ಇದ್ರ ಬಗ್ಗೆ ನೀನ್ ನನಗೆ ಹೇಳ್ಬೇಕು ಅಂತ ಹೇಳ್ತಾನೆ. ಆಗ ಅಭಿಷ್ಟ ಆ ಕುದುರೆನ ಮುಟ್ಟಿ ಮೂಸಿ ಹಾಗೆ ಅದರ ಕೂದಲನ್ನ ಸವರಿ ಅದರ ಉಸಿರಾಟನ ಗಮನಿಸಿ ಕುದುರೆ ವಾಸನೆನ ಪರಿಶೀಲಿಸಿ
ಕುದುರೆ ಸುತ್ತಮುತ್ತ ಓಡಾಡ್ತಾನೇ ಇರ್ತಾನೆ. ಅರಮನೆಯಲ್ಲಿರೋರು ಮತ್ತೆ ರಾಜ ಎಲ್ರೂ ಮನ್ಸಲ್ಲಿ ಇವನ್ ಯಾವ ರೀತಿ ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಗೊಂದಲದಿಂದ ನೋಡ್ತಾ ಇರ್ತಾರೆ. ಆಗ ಅಭಿಷ್ಟ ಬಂದು, ಮಹಾಪ್ರಭು, ಈ ಕುದುರೆನ ನೀವು ತಗೋಬಿಡಿ. ಈ ವ್ಯಾಪಾರಿ ಹೇಳ್ತಿರೋ ಹಾಗೆ ಇದು ವಿಶೇಷ ತಳಿ ಕುದುರೆ ಅಲ್ಲ, ಇದೊಂದು ಸಾಮಾನ್ಯವಾದ ಕುದುರೆ. ಹಾಗೆ ಈ ಕುದುರೆ ಇವ್ರ ಮನೇಲೇನೆ ಹುಟ್ಟಿರೋದು. ಈ ಕುದುರೆ ತಂದೆ ತಾಯಿನ ಕೂಡ ಈತನೇ ಸಾಕಿರೋದು. ಈ ಕುದುರೆಗೆ ಇವನು ಎಮ್ಮೆ ಹಾಲು ಕೊಟ್ಟು ಸಾಕಿದಾನೆ. ಈ ಕುದುರೆ ಅಷ್ಟು ಚುರುಕಾಗೂ ಇಲ್ಲ. ಇದನ್ನ ಯಾರ್ ಸವಾರಿ ಮಾಡ್ತಾರೋ ಖಂಡಿತವಾಗ್ಲೂ ಅವರು ಬಿದ್ದು ಗಾಯ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೀಗೆ ಅಭಿಷ್ಟ ಹೇಳಿದ್ದನ್ನ ಕೇಳಿಸ್ಕೊಂಡ ವ್ಯಾಪಾರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏ ಕುರುಡ, ನಿಮ್ದಕ್ಕೆ ಏನ್ ಮಾತಾಡ್ತೈತೆ? ಸ್ವಲ್ಪಗೆ ಆದ್ರೂ ಬುದ್ಧಿ ಆಯ್ತಾ? ಸುಳ್ಳುಗೆ ಹೇಳ್ತಾ ಇದ್ಯಾ ಅವಾಗಿಂದ ನಮ್ದಕ್ಕೆ ಕುದುರೆಗೆ ಬಗ್ಗೆ? ಇದನ್ನೆಲ್ಲ ನೋಡ್ತಿದ್ದ ರಾಜ ಸೈನಿಕನ್ಗೆ ಹೇಳ್ತಾನೆ, ಕುದುರೆ ಸವಾರಿಲಿ ತುಂಬಾ ಅನುಭವ ಇರೋರ್ನ ಕರ್ಕೊಂಡ್ ಬಂದು ಈ ಕುದುರೆನ ಪರೀಕ್ಷೆ ಮಾಡಿ ಅಂತ ಆದೇಶ ಕೊಡ್ತಾನೆ. ಆಗ ಅರಮನೆಗೆ ಕುದುರೆ ಸವಾರಿ ಮಾಡೋನ್ ಬಂದು ಕುದುರೆನ ಪರೀಕ್ಷೆ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡಿ ಕುದುರೆ ವ್ಯಾಪಾರಿಗೆ ತುಂಬಾ ಆತಂಕ ಆಗುತ್ತೆ. ಅಷ್ಟರಲ್ಲಿ ಕುದುರೆ ಸವಾರಿ ಮಾಡೋನು ರಾಜನ ಹತ್ರ ಬಂದು, ಮಹಾಪ್ರಭು, ಈ ಕುದುರೆ ನನ್ನನ್ನ ಬೀಳಿಸ್ಬಿಡ್ತು. ದಯವಿಟ್ಟು ಇದನ್ನ ತಗೋಬಿಡಿ. ಇದ್ರ ಮೇಲೆ ಯಾರ್ ಸವಾರಿ ಮಾಡಿದ್ರು ಅಮ್ಮ ಖಂಡಿತ ಇದು ಬೀಳ್ಸತ್ತೆ ಅಂತ ತನಗಾಗಿರೋ ಗಾಯನ ಉಚ್ಕೊಂಡು ಕುದುರೆ ಸವಾರಿ ಮಾಡೋನು ಹೇಳ್ತಾನೆ. ಆಗ ಕುದುರೆ ವ್ಯಾಪಾರಿ, ಅಯ್ಯೋ ಮಹಾಪ್ರಭು, ಇವ್ರದಕ್ಕೆ ನಮ್ ಕುದುರೆಗೆ ಬಗ್ಗೆ ಸುಮ್ನೆ ಸುಳ್ಳಿಗೆ ಹೇಳ್ತಾ ಇದಾರೆ ಮಹಾಪ್ರಭು. ನಮ್ದಕ್ಕೆ ಕುದುರೆಗೆ ಕಂಡ್ರೆ ಇವ್ರಿಗೆ ಹೊಟ್ಟೆಗೆ ಉರಿ. ಈ ಕುದುರೆ ನಮ್ದಕ್ಕೆ ಇಲ್ಲಿವರೆಗೂ ಯಾವ್ದೂ ಅಪಾಯಗೆ ಮಾಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಅಭಿಷ್ಟ ಬಂದು, ನೀನ್ ಸರಿಯಾಗಿ ಹೇಳ್ತಿದ್ಯಾ, ಇದು ಯಾವ ಹಾಲ್ ಕರಿಯೋನ್ಗೂ ತೊಂದ್ರೆ ಕೊಡಲ್ಲ. ಹೌದು, ನೀನ್ ಯಾಕೆ ನಿನ್ ವ್ಯಾಪಾರನ ಬಿಟ್ಟು ಈ ಕೆಲ್ಸ ಮಾಡ್ತಿದ್ಯಾ ಅಂತ ಪ್ರಶ್ನಿಸ್ತಾನೆ. ಇದನ್ನ ಕೇಳಿದ್ ಕುದುರೆ ವ್ಯಾಪಾರಿಗೆ ಆತಂಕ ಆಗುತ್ತೆ. ಆಗ ಅವನು, ನಮ್ದಕ್ಕೆ ಹಾಲ್ಗೆ ಮಾರ್ತೀವಿ ಅನ್ನೋ ವಿಷಯಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಆಗ ಅಭಿಷ್ಟ, ನಿನ್ ಕುದುರೆನ ಮೂಸ್ದಾಗ್ಲೇ ನನಗ್ ಗೊತ್ತಾಯ್ತು. ಇದನ್ನ ಸಾಕಿರೋದು ನೀವೇ, ಇದಕ್ಕೆ ಎಮ್ಮೆ ಹಾಲ್ ಕೊಟ್ಟು ಸಾಕಿದೀರಾ ಅಂತ. ಹೀಗೆ ಬುದ್ಧಿವಂತಿಕೆಯಿಂದ ಅಭಿಷ್ಟ ಒಂದಷ್ಟು ವಿಚಾರಗಳನ್ನ ಹೇಳ್ತಿರ್ಬೇಕಾದ್ರೆ ಕುದುರೆ ವ್ಯಾಪಾರಿ ಸಿಕ್ಕಾಕೊಂಡ. ಸೈನಿಕರು ವ್ಯಾಪಾರಿ ಹಾಗೂ ಅವನ್ ಕುದುರೆನ ಅರಮನೆಯಿಂದ ಆಚೆ ಹಾಕ್ತಾರೆ. ಹೀಗೆ ಕೆಲವು ದಿನಗಳ ನಂತರ ಅರಮನೆಗೆ ಆಭರಣ ವ್ಯಾಪಾರಿ ಒಬ್ಬ ಬರ್ತಾನೆ. ಅವನು ಸಾಕಷ್ಟು ಮುತ್ತು ರತ್ನಗಳನ್ನ ತಗೊಂಡ್ ಬಂದಿರ್ತಾನೆ. ರಾಜನ್ಗೂ ಅಷ್ಟೆಲ್ಲ ಮುತ್ತು ರತ್ನಗಳನ್ನ ನೋಡ್ದಾಗ ತುಂಬಾ ಇಷ್ಟ ಆಗುತ್ತೆ. ಈ ಮುತ್ತು ರತ್ನಗಳನ್ನ ಪರೀಕ್ಷೆ ಮಾಡ್ಬೇಕು ಅಂತ ರಾಜ ವೃದ್ಧನ 2ನೇ ಮಗನಾದ ಅಥರ್ವನ್ನ ಕರೆಸ್ತಾನೆ. ಅಲ್ಲಿಗ್ ಬಂದ ಅಥರ್ವ ಆ ಮುತ್ತು ರತ್ನಗಳನ್ನ ತನ್ನ ಕೈಗ್ ತಗೊಂಡು ಕಣ್ಮುಚ್ಕೊಂಡು ಏನೋ ಯೋಚನೆ ಮಾಡ್ತಾನೆ. ಅದನ್ನ ತಗೊಂಡು ತನ್ನ ಅಂಗೈ ಮೇಲೆ ಉಜ್ಜಿ ನೋಡ್ತಾನೆ. ಏನೂ ಮಾತಾಡ್ದೆ ಅದನ್ನ ಪರೀಕ್ಷೆ ಮಾಡ್ತಿರ್ತಾನೆ. ಹೀಗೆ ಏನೂ ಮಾತಾಡ್ದೆ ಸುಮ್ನೆ ಯೋಚನೆ ಮಾಡ್ತಾ ನಿಂತಿರ್ತಾನೆ. ರಾಜನ್ಗೆ ಇವನ್ ಏನ್ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಆಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅಥರ್ವ ರಾಜನ ಹತ್ರ ಬಂದು, ಮಹಾಪ್ರಭು, ಈ ಮುತ್ತು ರತ್ನಗಳನ್ನ ನೀವು ತಗೋಬೇಡಿ. ಇದನ್ನ ನೀವೇನಾದ್ರೂ ತಗೊಂಡ್ರೆ ನಿಮ್ಗೆ ಸಾವು ಸಂಭವಿಸುತ್ತೆ ಅಂತ ಹೇಳ್ತಾನೆ. ರಾಜನ್ಗೆ ತುಂಬಾ ಆತಂಕ ಆಗುತ್ತೆ. ಹಾಗೆ ಮಾತನ್ನ ಮುಂದುವರಿಸ್ತಾನೆ. ಇದನ್ನ ತಂದಿರೋ ಈ ವ್ಯಾಪಾರಿ ಮನೇಲೂ ಕೂಡ ಈಗಾಗ್ಲೇ 2 ಸಾವಾಗಿದೆ. ಅದೇ ಕಾರಣದಿಂದಾನೇ ಅವ್ರಿದನ್ನ ನಿಮ್ಗೆ ಮಾರಕ್ಕೆ ಅಂತ ತಂದಿರೋದು ಅಂತ ಅಥರ್ವ ಹೇಳ್ದಾಗ ಅರಮನೆಲಿದ್ದ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗತ್ತೆ. ಇದನ್ನ ಕೇಳಿಸ್ಕೊಂಡು ವ್ಯಾಪಾರಿ ಮುಖದಲ್ಲಿ ಬೆವರು ಬರೋದಕ್ಕೆ ಶುರುವಾಗುತ್ತೆ. ಅವನು ಭಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾಚಿಕೆಯಿಂದ ತಲೆ ತಗ್ಸಿ, ಮಹಾಪ್ರಭು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನನ್ಗೇನು ಮಾಡ್ಬೇಡಿ, ಕ್ಷಮಿಸ್ಬಿಡಿ ಅಂತ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಗಕ್ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ವೃದ್ಧ ಅರಮನೆಗ್ ಬಂದು ತನ್ ಸಾಲ್ವಾಗ್ ಪಡೆದಿದ್ದ ಅಷ್ಟು ನಾಣ್ಯಗಳನ್ನ ವಾಪಸ್ ಕೊಟ್ಟು ತನ್ ಮಕ್ಕಳನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ರಾಜ ಆ ವೃದ್ಧನ್ನ ಕೇಳ್ತಾನೆ, ನಾನ್ ನಿನ್ ಮಕ್ಕಳ ಪ್ರಾವೀಣ್ಯತೆನ ನೋಡ್ದೆ, ಏನ್ ನಿನ್ ವಿಶೇಷತೆ ಅಂತ ಕೇಳ್ದ. ಆಗ ವೃದ್ಧ, ನನ್ಗೆ ಮನುಷ್ಯನ್ ಸತ್ಯಗಳನ್ನ ತಿಳಿಯೋ ಶಕ್ತಿ ಇದೆ ಮಹಾಪ್ರಭು. ಆಗ ರಾಜ ಕೇಳ್ತಾನೆ, ಹಾಗಾದ್ರೆ ನಾನ್ ಯಾರು ಅಂತ ಹೇಳು ನೋಡೋಣ ಅಂದ. ಆಗ ವೃದ್ಧ, ನೀವೊಬ್ರು ಕಳ್ಳನ ಮಗ ಪ್ರಭು. ನಿಮ್ಮ ತಂದೆ ಕಳ್ತನದಿಂದನೇ ಈ ರಾಜ್ಯನ ವಶಪಡಿಸ್ಕೊಂಡಿದ್ದು. ಅವ್ರು ಹೋದ್ಮೇಲೆ ನೀವು ಈ ರಾಜ್ಯನ ಆಳ್ವಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ರಾಜನ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅರಮನೆಲಿರೋ ಎಲ್ಲಾರೂ ಆ ವೃದ್ಧನ್ನೇ ದಿಟ್ಟಿಸಿ ನೋಡ್ತಾ ಇದ್ರು. ಎಲ್ಲರ ಮುಖದಲ್ಲೂ ಆತಂಕ ಕಾಣಿಸ್ತಿತ್ತು. ಮಹಾರಾಜ ಇವನ್ಗೆ ಏನ್ ಮಾಡ್ಬೋದು ಅಂತ.
ಅಷ್ಟರಲ್ಲಿ ಮಹಾರಾಜ ಬನ್ನಿ ಇಲ್ಲಿ, ಈ ವೃದ್ಧನ ತಲೆನ ಕತ್ತರಿಸಿ ಅಂತ ಆದೇಶ ನೀಡ್ದ. ಇಲ್ಲಿಗೆ ಕತೆ ಮುಗೀತು ವಿಕ್ರಮ. ಈಗ ನನ್ ಪ್ರಶ್ನೆ ಏನು ಅಂತಂದ್ರೆ, ಆ ರಾಜ ವೃದ್ಧನ ತಲೆನ ಕತ್ತರಿಸಿ ಅಂತ ಆದೇಶ ನೀಡಿದ್ರಲ್ಲಿ ಎಷ್ಟು ನ್ಯಾಯ ಇತ್ತು? ಹಾ ವಿಕ್ರಮ, ನೀನೇನಾದ್ರೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ನಾನ್ ನಿನ್ ತಲೆನ ಛಿದ್ರ ಛಿದ್ರ ಮಾಡ್ಬಿಡ್ತೀನಿ. ಅಂತ ಬೇತಾಳ ಜೋರಾಗಿ ನಗಕ್ ಶುರು ಮಾಡ್ತು. ಆಗ ವಿಕ್ರಮಾದಿತ್ಯ, ಇಲ್ಲ, ರಾಜ ಮಾಡಿದ್ದು ನ್ಯಾಯವಾಗಿರ್ಲಿಲ್ಲ. ಯಾಕಂದ್ರೆ ರಾಜ ನಿಜವಾಗ್ಲೂ ಕಳ್ಳನ್ ಮಗನೇ ಆಗಿರ್ತಾನೆ. ಹಾಗೆ ಇಲ್ಲಿ ರಾಜಂದು ಮಾತ್ರ ತಪ್ಪಿಲ್ಲ, ಆ ವೃದ್ಧಂದು ಕೂಡ ತಪ್ಪಿದೆ. ಮಹಾರಾಜನ್ ಮುಂದೆ ಅಷ್ಟು ದೊಡ್ಡ ಸಭೆಯಲ್ಲಿ ತಾನೇನ್ ಮಾತಾಡ್ತಿದೀನಿ ಅನ್ನೋ ಪರಿಜ್ಞಾನ ಆ ವೃದ್ಧನ್ಗೂ ಇರ್ಬೇಕಿತ್ತು. ಆ ವೃದ್ಧ ಆಡಿದ ಮಾತಿಂದ ರಾಜನ್ಗೆ ಅವಮಾನ ಆಯ್ತು. ಹಾಗಾಗಿ ವೃದ್ಧಂದು ಕೂಡ ತಪ್ಪಿದೆ ಅಂತ ವಿಕ್ರಮ ಮಾತು ಮುಗಿಯೋಷ್ಟು ಒಳಗಡೆನೆ ಬೇತಾಳ ಅವನ್ ಹೆಗಲ್ ಮೇಲಿಂದ ಹಾರಿ ಓಡೋಗೋದಕ್ಕೆ ಶುರು ಮಾಡುತ್ತೆ. ಅದನ್ನ ಹಿಡ್ಕೊಂಬರಕ್ಕೆ ಅಂತ ವಿಕ್ರಮ ಕೂಡ ಅದ್ರ ಹಿಂದೆನೆ ಓಡಕ್ ಶುರು ಮಾಡ್ತಾನೆ. ಮತ್ತೆ ಹಿಡ್ಕೊಂಡ್ ಬರ್ತಾನ. ಹಾಗಾದ್ರೆ ತಪ್ಪಿಸ್ಕೊಂಡಿರೋ ಬೇತಾಳ ವಿಕ್ರಮನ್ ಕೈಗೆ ಸಿಗುತ್ತಾ? ಈ ಕತೆನ ನಾನ್ ಮುಂದುವರಿಸ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಈ ಕತೆ ನಿಮ್ಗಿಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಕತೆನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ ಅನ್ಸಿಕೆನ ಕಮೆಂಟ್ ಮಾಡಿ. ಜೊತೆಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿ.